ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸಾಕಷ್ಟು ಜನ ರೈತ ಬಾಂಧವರು ನಾವು ವಿಡಿಯೋಗಳನ್ನ ಮಾಡಿ ಏನು ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ, ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ, ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಏನಪ್ಪ ಅಂತಂದರೆ, ಸರ್ ಮುಂದಿನ ಸಲ ಎಲ್ಲಾದರೂ ಕೃಷಿ ಮೇಳ, ಕೃಷಿ ಜಾತ್ರೆ ಈ ಥರದೊಂದು ಈವೆಂಟ್ಸ್ಗಳು ನಡೆದಾಗ ನಮಗೆ ತಿಳಿಸಿ ಸರ್, ನಾವು ಸಾಕಷ್ಟು ಸಲ ಹೋಗಬೇಕು ಅಂತ ಅನ್ಕೋತೀವಿ, ಬಟ್ ಅವು ಎಲ್ಲಿ ಯಾವಾಗ ನಡೀತೇವೆ ಅಂತಲೇ ಗೊತ್ತಾಗಲ್ಲ, ಪೂರ್ತಿ ನಡೆದಾದ್ಮೇಲೆ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಈಗ ಹತ್ತಿರದಲ್ಲಿ ಯಾವೊಂದು ಕೃಷಿ ಮೇಳ, ಕೃಷಿ ಜಾತ್ರೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಬನ್ನಿ ತರ ಮಾಡಿದೆ ಒಂದು ವಿಡಿಯೋನ ಶುರು ಮಾಡೋಣ. ಕಲಬುರಗಿಯಲ್ಲಿ ಕೃಷಿ ಜಾತ್ರೆ. ಹೌದು ವೀಕ್ಷಕರೇ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ಅವರ ವತಿಯಿಂದ ಕಲಬುರಗಿಯಲ್ಲಿ ಕೃಷಿ ಜಾತ್ರೆ ಅಂತ ನಡೀತಾ ಇದೆ. ಸೊ ರೈತರ ನಡೆ ಸಾವಯವ ಕೃಷಿಯ ಕಡೆ ಅಂತೇಳಿ, ಅಂದರೆ ಸಾವಯವ ಕೃಷಿಯನ್ನು ಪ್ರೋತ್ಸಾಹ ಮಾಡಲು ಈ ಒಂದು ಕೃಷಿ ಜಾತ್ರೆ ನಡೀತಾ ಇದೆ. ಸೊ ಇದು ಯಾವತ್ತು ನಡೆಯುತ್ತೆ ಅಂತ ನೋಡೋದಾದರೆ ಜುಲೈ ತಿಂಗಳ 27, 28, 29. ಸೊ 3 ದಿವಸ ಈ ಒಂದು ಕೃಷಿ ಜಾತ್ರೆ ನಡೆಯುತ್ತೆ. ಎಲ್ಲಿ ನಡೆಯುತ್ತಪ್ಪ ಈ ಒಂದು ಕೃಷಿ ಜಾತ್ರೆ ಅಂತ ನೋಡೋದಾದರೆ APMC ಯಾರ್ಡ್, ನೆಹರು ಗಂಜ್, ಕಲಬುರಗಿ. ಹೌದು, ಕಲಬುರಗಿಯಲ್ಲಿ ಈ ಒಂದು 3 ದಿನಗಳ ಕೃಷಿ ಜಾತ್ರೆ ನಡೆಯುತ್ತೆ. ಸೊ ಇಲ್ಲಿ ಯಾಕೆ ಬರಬೇಕು, ಇಲ್ಲಿ ಏನೇನು ಸಿಗುತ್ತೆ, ಇದರಿಂದ ನಮಗೇನು ಬೆನಿಫಿಟ್ ಅಪ್ಪ ಅಂತ ನೋಡೋದಾದರೆ, ಸೊ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ರೈತರು ಸಹ ಬರ್ತಾರೆ. ಇಲ್ಲಿ ನಿಮಗೆ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ವಿವಿಧ ತಳಿಯ ಕುರಿಗಳು, ಆಮೇಲೆ ಹಸುಗಳು, ಸಾಕಷ್ಟು ಮಾಹಿತಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆಮೇಲೆ ಭಾಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ರೈತರು ಬರೋದ್ರಿಂದ ಅವರ ಒಂದು ಊರುಗಳಲ್ಲಿ, ಅವರ ಒಂದು ಜಿಲ್ಲೆಗಳಲ್ಲಿ ಯಾವ ಥರ ಕೃಷಿ ಮಾಡ್ತಾರೆ ಅನ್ನೋದರ ಸಂಪೂರ್ಣ ಒಂದು ವಿಚಾರಗಳ ವಿನಿಮಯವನ್ನು ಮಾಡ್ಕೋಬಹುದು. ಸೊ ಈ ಒಂದು ಕೃಷಿ ಜಾತ್ರೆಯ ಪ್ರಮುಖ ಆಕರ್ಷಣೆ ಏನಾಗಿರುತ್ತಪ್ಪ ಅಂತಂದರೆ ಅದು ಸಾವಯವ ಕೃಷಿ. ಹೌದು, ಸಾವಯವ ಕೃಷಿಯಿಂದ ಏನೇನು ಲಾಭಗಳಿದ್ದಾವೆ ಮತ್ತು ಈಗ ಸಾವಯವ ಕೃಷಿ ಮಾಡುವುದರ ಅವಶ್ಯಕತೆ, ಅನಿವಾರ್ಯತೆ ಎಷ್ಟು ಇದೆ ಎನ್ನುವುದನ್ನು ತಿಳಿಸ್ಕೊಡ್ತಾರೆ. ಸುಸ್ಥಿರ ಕೃಷಿ ಬಗ್ಗೆ ತಿಳಿಸ್ಕೊಡ್ತಾರೆ. ಕೃಷಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಏನೇನಾಗಿದೆ ಅವನ್ನೆಲ್ಲ ನೋಡಬಹುದು. ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹೈನುಗಾರಿಕೆ, ಪಶುಸಂಗೋಪನೆ, ಜೇನು ಸಾಕಣೆ, ಆಮೇಲೆ ಕೃಷಿ ಮಾರುಕಟ್ಟೆ, ರೇಷ್ಮೆ ಕೃಷಿ, ಕೃಷಿ ಬೆಳೆಯ ಮೌಲ್ಯವರ್ಧನೆ, ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಪ್ರದರ್ಶನ ಇರುತ್ತೆ. ಇದೆಲ್ಲದರ ಜೊತೆಗೆ ನಿಮಗೆ ಗೋಕೃಪಾಮೃತವನ್ನು ಉಚಿತವಾಗಿ ವಿತರಣೆಯನ್ನು ಮಾಡ್ತಾರೆ. ಸೊ ಸುಮಾರು 200ರಿಂದ 250 ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಇರ್ತವೆ. ಸೊ ಇದೆಲ್ಲದರ ಸಹಯೋಗ ಯಾರು ನೀಡ್ತಾ ಇದ್ದಾರೆ ಅಂತಂದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಪಶುಸಂಗೋಪನಾ ವಿಶ್ವವಿದ್ಯಾಲಯ ಬೀದರ್, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಕೃಷಿ ಇಲಾಖೆ ಕಲಬುರಗಿ. ಸೊ ಸಾಕಷ್ಟು ಸಂಸ್ಥೆಗಳು ಈ ಒಂದು ಕೃಷಿ ಜಾತ್ರೆಗೆ ಸಹಯೋಗವನ್ನು ನೀಡ್ತಾ ಇದ್ದಾವೆ. ಸೊ ನೀವು ಬನ್ನಿ, ಮತ್ತು ನಾನು ಸಹ ಅಲ್ಲಿ ಬರ್ತೀನಿ, ಅಲ್ಲಿ ಬಂದರೆ ಸಿಗೋಣ, ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.